ಇನ್ನೊಬ್ಬರು ವಿಚಾರಕ್ಕೆ ಬರ್ತೀನಿ. ಹೆಸರು ತಗೊಂಡ ಓಕೆ, ಚಿತ್ರರಂಗದಲ್ಲಿ ಬೇರೆ ಕಲಾವಿದರೇ ಇಲ್ವಾ? ಅವ್ರು ಯಾರು ಯಾಕೆ ಅನ್ಲಿಲ್ಲ ಅವ್ರಿಗೆ ಹೇಳಿದ್ದು ಅಂತ? ಮೆಚೋರ್ಡ್ ಸರ್ ಹೇಳಿ. ಚಿತ್ರರಂಗದಲ್ಲಿ ಉಪೇಂದ್ರ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ, ದುನಿಯಾ ವಿಜಯ್ ಇದ್ದಾರೆ, ಗೋಲ್ಡನ್ ಸ್ಟಾರ್ ಇದ್ದಾರೆ, ರಿಷಬ್ ಶೆಟ್ಟಿ ಇದ್ದಾರೆ, ರಕ್ಷಿತ್ ಶೆಟ್ಟಿ ಇದ್ದಾರೆ, ಧ್ರುವ ಸರ್ಜಾ ಅವರಿದ್ದಾರೆ, ಯಶ್ ಇದ್ದಾರೆ. ಒಂದು ಗಂಟೆ ಮಾತ್ರ ಟಂಗ್ ಅಂತದೆ. ಇದು ಆ ದೇವಸ್ಥಾನಕ್ಕೆ ಹೋಗಿ ನೀವು ಕೇಳಬೇಕು, ಯಾಕೆ ಸತಿ ಪೂಜೆ ಮಾಡ್ತೀವಿ ಅಂತ ನನಗೆ ಗೊತ್ತಿತ್ತು. ಇಬ್ಬರು ದೊಡ್ಡ ಸ್ಟಾರ್ಸ್ಗಳ ಸಿನಿಮಾ, ಅದು ಕೂಡ ಒಬ್ಬರ ಫ್ಯಾನ್ಸ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗದೆ ಇರುವಂತಹ ಇಬ್ಬರು ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಸಿನಿಮಾ ಒಂದೇ ತಿಂಗಳಲ್ಲಿ ರಿಲೀಸ್ ಆದರೆ ಎಂಥ ಅಚಾತುರ್ಯ ಆಗತ್ತೆ ಅನ್ನೋದಕ್ಕೆ ಈ ವರ್ಷದ ಡಿಸೆಂಬರೇ ಸಾಕ್ಷಿ. ದರ್ಶನ್ ಅವರ ಫ್ಯಾನ್ಸು ಕಿಚ್ಚ ಸುದೀಪ್ ಅವರನ್ನ ಟ್ರೋಲ್ ಮಾಡಿದ್ರೆ, ಕಿಚ್ಚ ಸುದೀಪ್ ಅವರ ಫ್ಯಾನ್ಸು ದರ್ಶನ್ ಅವ್ರನ್ನ ಟ್ರೋಲ್ ಮಾಡ್ತಾರೆ. ಇದು ಇಷ್ಟಕ್ಕೆ ನಿಂತಿದ್ರೆ ಪರವಾಗಿದ್ದಿಲ್ಲ. ಇಬ್ಬರು ಹೀರೋಗಳ ಅಭಿಮಾನಿಗಳು ಹೀರೋಗಳ ಫ್ಯಾಮಿಲಿಯನ್ನ ಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ದರ್ಶನ್ ಅವರ ಅಭಿಮಾನಿಗಳು ಕಿಚ್ಚ ಸುದೀಪ್ ಅವರ ಮಗಳನ್ನ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ರೆ, ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ಗಳು ದರ್ಶನ್ ಅವರ ಹೆಂಡತಿ ವಿಜಯಲಕ್ಷ್ಮಿ ಅವರನ್ನ ಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಭಿಮಾನಿಗಳು ಎಷ್ಟು ಚೀಪ್ ಆಗಿ ಟ್ರೋಲ್ ಮಾಡ್ತಾರೆ ಅಂದ್ರೆ, ವಿಜಯಲಕ್ಷ್ಮಿ ಅವರು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಇಂಥ ಜಗಳ ಶುರುವಾಗಿದ್ದು ಎಲ್ಲಿಂದ ಅಂತ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಡಿ ಬಾಸ್ ಅವರ ಫ್ಯಾನ್ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದ್ರೂ ಕಿಚ್ಚ ಸುದೀಪ್ ಅವರ ಫ್ಯಾನ್ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ನ ಕೊಡಿ, ನೋಡೋಣ ಸಪೋರ್ಟ್ ಮಾಡೋದ್ರಲ್ಲಿ ಯಾರು ಗೆಲ್ತೀರಾ ಅಂತ. ಇವೆಲ್ಲವೂ ಶುರುವಾಗಿದ್ದು ಹುಬ್ಬಳ್ಳಿಯಲ್ಲಿ ನಡೆದಂತಹ ಮಾರ್ಕ್ ಮೂವಿಯ ಆಡಿಯೋ ಲಾಂಚ್ ಇಂದ. ಆಡಿಯೋ ಲಾಂಚ್ ಅಲ್ಲಿ ಸುದೀಪ್ ಅವರು ಸ್ವಲ್ಪ ಹಾರ್ಶ್ ಆಗಿನೇ ಮಾತಾಡ್ತಾರೆ. ತಾವು ಕೊಟ್ಟಂತಹ ಸ್ಪೀಚ್ ಅಲ್ಲಿ ಸುದೀಪ್ ಅವರು ಪೈರಸಿ ಅನ್ನೋದನ್ನ ಮೆನ್ಷನ್ ಮಾಡದೆ ನಾನು ಇದಕ್ಕೆ ಸಿದ್ಧ ಅಂತ ಹೇಳ್ತಾರೆ. ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ, ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಪೈರಸಿ ಅನ್ನೋದನ್ನ ಮೆನ್ಷನ್ ಮಾಡದೇ ಇರೋದ್ರಿಂದ ದರ್ಶನ್ ಅವರ ಅಭಿಮಾನಿಗಳು ಈ ಮಾತನ್ನ ನಮಗೆ ಹೇಳ್ತಾ ಇರೋದು, ನಮ್ಮ ಹೀರೋಗೆ ಹೇಳ್ತಾ ಇರೋದು ಅಂತ ಸುದೀಪ್ ಅವರನ್ನ ಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೆ ಗೊತ್ತಾಗಲ್ಲ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ. ಸೊ ನೀವುಗಳು ಹಾಗೆ ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ಸುದೀಪ್ ಅವರ ಸ್ಪೀಚು ಸುದೀಪ್ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿನೇ ಲೈವ್ ಟೆಲಿಕಾಸ್ಟ್ ಆಗ್ತಾ ಇರತ್ತೆ. ಅವಾಗ ಒಂದು ಡ್ರೋನ್ ಶಾಟ್ ಬರುತ್ತೆ. ಈ ಡ್ರೋನ್ ಶಾಟಿನ ಸ್ಕ್ರೀನ್ ಶಾಟ್ ಅನ್ನ ತೆಕ್ಕೊಂಡು ಡಿ ಬಾಸ್ ಅವರ ಅಭಿಮಾನಿಗಳು ಈ ಆಡಿಯೋ ಲಾಂಚಿಗೆ ಜನನೇ ಬಂದಿಲ್ಲ, ಇವ್ರಿಗೆ ಫ್ಯಾನ್ಸೇ ಇಲ್ಲ ಅಂತ ಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನನ್ನ ಪ್ರಕಾರ ಬೇರೆ ಆಂಗಲ್ ಇಂದ ನೋಡಿದಾಗ ಒಂದು ಡೀಸೆಂಟ್ ನಂಬರ್ ಅಲ್ಲಿ ಜನ ಬಂದಿದ್ರು. ನೀವು ಬೇಕಿದ್ರೆ ಅಕಸ್ಮಾತ್ ನೋಡ್ಬೇಕು ಅಂದ್ರೆ ಇನ್ನ ಕೂಡ ಯೂಟ್ಯೂಬ್ ಚಾನಲ್ ಅಲ್ಲಿ ಸುದೀಪ್ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಆ ವಿಡಿಯೋ ಅವೈಲೇಬಲ್ ಇದೆ, ಬೇಕಿದ್ರೆ ನೋಡ್ಕೊಂಬನ್ನಿ. ಈ ಸ್ಕ್ರೀನ್ ಶಾಟ್ ಅನ್ನ ಇಟ್ಕೊಂಡು ಡಿ ಬಾಸ್ ಅವರ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಹೋಗ್ತಾರಂದ್ರೆ ಫಿಲ್ಮೇ ಫ್ಲಾಪ್ ಆಗಿ ಹೋಗುತ್ತೆ ಅನ್ನೋದನ್ನ ಇವರೇ ಡಿಸೈಡ್ ಮಾಡ್ಬಿಡ್ತಾರೆ. ಸಿಚುವೇಶನ್ ಇನ್ನ ಹಾಳಾಗದ್ ಯಾವಾಗ ಅಂದ್ರೆ ಖುದ್ದಾಗಿ ವಿಜಯಲಕ್ಷ್ಮಿ ಅವರೇ ಸುದೀಪ್ ಅವರ ವಿರುದ್ಧ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಇನ್ಸ್ಟಾಗ್ರಾಮ್ ಸ್ಟೋರಿನೂ ಹಾಕ್ತಾರೆ. ಇದಕ್ಕೆ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಗಳು ಬಿಡ್ತಾರಾ? ವಿಜಯಲಕ್ಷ್ಮಿ ಅವರನ್ನೇ ಟ್ರೋಲ್ ಮಾಡೋದಿಕ್ ಶುರು ಮಾಡ್ತಾರೆ. ಈ ಕಡೆ ಡಿ ಬಾಸ್ ಅವರ ಅಭಿಮಾನಿಗಳು ಕಿಚ್ಚ ಸುದೀಪ್ ಅವರ ಮಗಳನ್ನ ಟ್ರೋಲ್ ಮಾಡೋದಿಕ್ ಶುರು ಮಾಡ್ತಾರೆ. ಈ ಬೆಂಕಿಗೆ ತುಪ್ಪ ಸುರಿದಿದ್ದು ಧನ್ವೀರ್ ಮತ್ತು ವಿನಯ್ ಗೌಡ ಅವರು. ಸುದೀಪ್ ಅವರು ಆಡಿಯೋ ಲಾಂಚ್ ಅಲ್ಲಿ ಮಾತಾಡಿದ ಮಾರನೇ ದಿನ ಧನ್ವೀರ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ತಮ್ಮ ಮತ್ತು ದರ್ಶನ್ ಅವರ ಫೋಟೋನ ಶೇರ್ ಮಾಡಿ ಕಾಡಿನಲ್ಲಿ ಎಷ್ಟೇ ಪ್ರಾಣಿಗಳಿದ್ರು ಕಾಡಿನ ರಾಜ ಸಿಂಹನೇ ಅಂತ ಒಂದು ಡೈಲಾಗ್ ಅನ್ನ ಹಾಕಿರ್ತಾರೆ. There are so many jackals and other animals in the forest, but there will be only one lion. And even if it is single,
It will be the king of ಇದನ್ನ ನೋಡಿದ ವಿನಯ್ ಗೌಡ ಅವರು ಅದಕ್ಕೆ ಪ್ರತಿಕ್ರಿಯೆಯಾಗಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಸುದೀಪ್ ಅವರ ಒಂದು ವಿಡಿಯೋನ ಹಾಕಿ ಸುದೀಪ್ ಅವರೇ ಈ ಕಾಡಲ್ಲಿರೋ ಸಿಂಹ ಅಂತ ಹಾಕ್ತಾರೆ. ಇದನ್ನ ನೋಡ್ಕೊಂಡು ಧನ್ವೀರ್ ಅವ್ರು ಸುಮ್ಮನೆ ಇರ್ತಾರ? ಅವರು ವಿನಯ್ ಗೌಡ ಅವರು ಡೆವಿಲ್ ಮೂವಿಯಲ್ಲಿ ದರ್ಶನ್ ಅವರ ಹತ್ರ ಹೊಡ್ಸ್ಕೊಂತ ಇರುವಂತಹ ವಿಡಿಯೋನ ಹಾಕಿ ಸಿಂಹದ ಇಮೋಜಿನ ಹಾಕ್ತಾರೆ. ಎಲ್ಲೋದ್ರೂ ಬರ್ತಿದ್ಯಲ್ಲ, ಪ್ರಾಬ್ಲಮ್. ಅದಕ್ಕೆ ವಿನಯ್ ಗೌಡ ಅವರು ರಣಬೀರ್ ಕಪೂರ್ ಅವರ ಎನಿಮಲ್ ಮೂವಿಲಿ ಕೊನೆಗೆ ಬರತ್ತಲ್ವಾ, ಆ ವಿಡಿಯೋನ ಹಾಕಿ ತಿರುಗೇಟ್ ಕೊಡ್ತಾರೆ. ಇದರಿಂದಾಗಿ ಫ್ಯಾನ್ಸ್ ಗಳ ಮಧ್ಯೆ ಇರೋ ಜಗಳ ಇನ್ನೂ ಜಾಸ್ತಿ ಆಗತ್ತೆ. ವಿಜಯಲಕ್ಷ್ಮಿ ಅವರೇ ಪರೋಕ್ಷವಾಗಿ ಒಂದು ಸ್ಟೇಜ್ ಮೇಲೆ ಸುದೀಪ್ ಅವರ ವಿರುದ್ಧ ಮಾತಾಡ್ತಾರೆ. ನಂತರ ಸುದೀಪ್ ಅವರು ನಮ್ಮ ಚಿತ್ರರಂಗದಲ್ಲಿ ಎಷ್ಟೋ ಜನ ಹೀರೋಗಳಿದ್ದಾರೆ, ಆದ್ರೆ ಅವ್ರು ಯಾರ ಫ್ಯಾನ್ಸ್ಗಳು ಕೂಡ ಹರ್ಟ್ ಆಗ್ಲಿಲ್ಲ, ಆದ್ರೆ 1 ಗಂಟೆ ಮಾತ್ರ ಉಟ್ಕೊಳತ್ತಲ್ಲ ಯಾಕೆ ಅಂತ ಪರೋಕ್ಷವಾಗಿ ವಿಜಯಲಕ್ಷ್ಮಿ ಅವರಿಗೆ ಟಾಂಗ್ ಕೊಡ್ತಾರೆ. ಇನ್ನೊಬ್ಬರ ವಿಚಾರಕ್ಕೆ ಬರ್ತೀನಿ. ಹೆಸರು ತಗೊಂಡ ಓಕೆ, ಚಿತ್ರರಂಗದಲ್ಲಿ ಬೇರೆ ಕಲಾವಿದರೇ ಇಲ್ವಾ? ಅವ್ರು ಯಾರು ಯಾಕೆ ಅನ್ಲಿಲ್ಲ ಅವ್ರಿಗೆ ಹೇಳಿದ್ದು ಅಂತ? ಮೆಚೋರ್ಡ್ ಸರ್ ಹೇಳಿ. ಚಿತ್ರರಂಗದಲ್ಲಿ ಉಪೇಂದ್ರ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ, ದುನಿಯಾ ವಿಜಯ್ ಇದ್ದಾರೆ, ಗೋಲ್ಡನ್ ಸ್ಟಾರ್ ಇದ್ದಾರೆ, ರಿಷಬ್ ಶೆಟ್ಟಿ ಇದ್ದಾರೆ, ರಕ್ಷಿತ್ ಶೆಟ್ಟಿ ಇದ್ದಾರೆ, ಧ್ರುವ ಸರ್ಜಾ ಅವರಿದ್ದಾರೆ, ಯಶ್ ಇದ್ದಾರೆ. ಒಂದು ಗಂಟೆ ಮಾತ್ರ ಟಂಗ್ ಅಂತದೆ. ಇದು ಆ ದೇವಸ್ಥಾನಕ್ಕೆ ಹೋಗಿ ನೀವು ಕೇಳ್ಬೇಕು, ಯಾಕೆ 5 ಸತಿ ಪೂಜೆ ಮಾಡ್ತೀವಿ ಅಂತ ನನಗೆ ಗೊತ್ತಿತ್ತು. ಇದರಿಂದಾಗಿ ಫ್ಯಾನ್ ವಾರ್ ಇನ್ನೂ ಜಾಸ್ತಿ ಆಗುತ್ತೆ. ಇದನ್ನ ಅರ್ಥಕೊಂಡಂತಹ ಸುದೀಪ್ ಅವರು ನಂತರದ ಇಂಟರ್ವ್ಯೂಗಳಲ್ಲಿ ತಾನು ಮಾತಾಡಿದ್ದು ಪೈರಸಿ ಬಗ್ಗೆ ಅಂತ ಹೇಳಿದ್ರೂ ಕೂಡ ಇನ್ನೂ ಫ್ಯಾನ್ಸ್ ವಾರ್ ನಿಂತಿಲ್ಲ. ಯಾವಾಗ ನಿಲ್ಲತ್ತೋ ಗೊತ್ತಿಲ್ಲ. ಇದೇ ತರ ಆದ್ರೆ ಸುದೀಪ್ ಅವರ ಫ್ಯಾನ್ಸ್ಗಳು ದರ್ಶನ್ ಅವರ ಮೂವಿನ ನೋಡೋದಿಲ್ಲ, ದರ್ಶನ್ ಅವರ ಫ್ಯಾನ್ಸ್ಗಳು ಸುದೀಪ್ ಅವರ ಮೂವಿನ ನೋಡೋದಿಲ್ಲ. ಇದರಿಂದಾಗಿ ಪ್ರಾಬ್ಲಮ್ ಆಗೋದು ಪ್ರೊಡ್ಯೂಸರ್ಸ್ ಗಳಿಗೆ ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. ಆ ಹೀರೋ ಈ ಹೀರೋ ಅನ್ನೋದನ್ನ ಬಿಟ್ಟು ಸಿನಿಮಾ ಚೆನ್ನಾಗಿದ್ರೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ.